ಅವಾಗ ನಮ್ಮ ದೇಶದಲ್ಲಿ ಹಂಗಿರ್ಬೇಕಪ್ಪ ಅಂತಂದ್ರೆ ಇಡೀ ಜಗತ್ತಿನ ಜನ ಬಂದ್ರು ಇದೇ ಹೋಟೆಲ್ದಾಗ ಉಳ್ಕೋಬೇಕಂತ ಅಂತ 5 ಸ್ಟಾರ್ ಹೋಟೆಲ್ ಅನ್ನ ನಿರ್ಮಾಣ ಮಾಡ್ತಾರಂತ್ರಿ. ಸೊ ಅದೇ ತಾಜ್ ಹೋಟೆಲ್ ನೋಡ್ರಿ ಇದು. ನಮ್ಮ ಅಂಬಾರಿ ಬಿಟ್ಟು ನಾವ್ ಇವತ್ತು ಟ್ರಕ್ದಾಗ ಜರ್ನಿ ಮಾಡಾಕತ್ತೀವಿ. ಫುಲ್ ವಿಡಿಯೋ ನೋಡ್ರಿ, ಗೊತ್ತಾಗ್ತದ ನಾ ಎದ್ರಾಗ ಜರ್ನಿ ಮಾಡಾಕತ್ತೀನಿ ಅಂತ. ಸೊ ಈಗ ನಾನು ಟ್ರಕ್ದಾಗ ಏನೇನದ ನೋಡೋಣ ಬರ್ರಿ. ನಮ್ಮ ಅಂಬಾರಿನ ಆಲ್ ಹೆಚ್ಚವ್ರಿ. ನಮಸ್ಕಾರ ರೀ ಬುದ್ಧಿವಂತ ಜೀವಿಗಳೇ. ನಾವು ಈಗ ಮುಂಬೈದಾಗ ಅದೇವ್ರಿ. ಮುಂಬೈ ಸುತ್ತಾಡ್ಬೇಕು. ಈಗ ನೋಡ್ರಿ ನಾವಿರುವಂಥ ರೂಮ್ ಎಷ್ಟು ಹೊಲಸಾಗಿ ಇಟ್ಕೊಂಡು ಅಂತ ಹೇಳ್ಬಾರ್ದು, ಆದ್ರೆ ಹೇಳತ್ತೀನಿ. ನಿನ್ನೆ ರೂಮ್ದಾಗ ಇಲ್ಲೇ ಬಂದು ಸ್ಟೇ ಮಾಡಿದ್ದೆವು. ಆ್ಯಂಡ್ ಸ್ವಲ್ಪ ಇನ್ಸ್ಟಾಗ್ರಾಮ್ದಾಗ ಅಪ್ಡೇಟ್ ಮಾಡಲ್ಲ ಏನ್ರಿ ಏನು, ಯಾಕಂದ್ರೆ ಸ್ವಲ್ಪ ಸಮಸ್ಯೆಗಳಾಗ್ಯಾವ್ರಿ. ಅದರಿಂದ ನನಗೊಂದು ಪ್ರಾಬ್ಲಮ್ ಆಗತ್ತದ. ಏನೇನೋ ಕಾಲ್ ಬರತ್ತೋ ಏನೇನೋ ಅನ್ನತ್ತಾರೆ, ಯಾಕೋ ಮನಸ್ಸಿಗೆ ಒಪ್ಪಾಲಾಗೈತ್ರಿ. ಸೊ ಅದಕ್ಕೆ ಯೂಟ್ಯೂಬ್ದಾಗ ವೀಡಿಯೋಸ್ ಹಾಕ್ಬೇಕಂತ ಅಂದ್ಕೊಂಡಿನಿ. ಅದು ಕೇಳಂಗೂ ಇಲ್ಲ, ನಾನು ಹೇಳಂಗೂ ಇಲ್ಲ. ಸೊ ಅದಕ್ಕೆ ಈಗ ಗೇಟ್ ವೇ ಆಫ್ ಇಂಡಿಯಾ ಆ್ಯಂಡ್ ತಾಜ್ ಹೋಟೆಲ್ ದ ಮೋಸ್ಟ್ ಫೇಮಸ್ ಮುಂಬೈದಾಗ ಅವು ನೋಡಕ್ಕೆ ಹೊಂಟೀವಿ ಮುಂಬೈ ಜೀವಿಗಳೇದು. ಈಗ ರೋಡ್ ಮ್ಯಾಗ ನಾವು ಹೊಂಟೀವಿ, ಟ್ಯಾಕ್ಸಿ ಹಿಡ್ಕೊಂಡು ಹೋಗ್ಬೇಕು ಅಲ್ಲಿಗೆ. ಇಲ್ಲೇ ಹೋಟೆಲ್ದಾಗ ಓದಿದ್ದೇವೆ. ನಿನ್ನೆ ಫುಲ್ ಹೆವಿ ಟ್ರಾಫಿಕ್ ಅದ್ರಪ್ಪ ಇಲ್ಲೇ, ಹೇಳಬಾರದು. ಗೇಟ್ ವೇ ಆಫ್ ಇಂಡಿಯಾ ಇದು ಮುಂಬೈದಾಗ ಯಾಕಾಯ್ತು ಅಂತ ನಿಮ್ಗೆ ಗೊತ್ತೇನ್ರಿ ಜೀವಿಗಳ? ಎಷ್ಟು ಜನಕ್ಕೆ ಗೊತ್ತಿದ್ದು ಮುಂಬೈದಾಗ ಯಾಕಾಯ್ತು? ಇದು ಇಂಡಿಯನ್ಸ್ ಕಟ್ಟಿದ್ರ ಬ್ರಿಟಿಷರ್ ಕಟ್ಟಿದ್ರ? ಭಾಳ ಜನಕ್ಕೆ ಡೌಟ್ ಅದಲ್ಲ ಗಾಯ್ಸ್. ಗೇಟ್ ವೇದು ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕಿರ್ತೀನಿ ರೀ, ಸ್ಟೋರಿ ಒಂದು ರೀಲ್. ಯಾಕಂದ್ರೆ ಈಗ ಅದ್ರದ್ದು ಬಗ್ಗೆ ಹಿಸ್ಟ್ರಿ ತೊಗೊಂಡು ಕೂತ್ರೆ ಭಾಳ ದೊಡ್ಡದದ್ರಿ. ಅದ್ರಾಗ ಇಲ್ಲಿ ಹೆವಿ ಬಿಸಿಲಾಗ್ಯದ್ರಿಪ್ಪ. ಅದು ನೋಡ್ಬೋದಲ್ಲಿ ಅಷ್ಟು ಜನ ಅದ, ಎಷ್ಟು ಬಿಸಿಲದಂತ. ಅದಕ್ಕೆ ಇಲ್ಲಿಂದ ಜಲ್ದಿ ಹೋಗ್ಬೇಕ್ರಿ. ಇಲ್ಲಿಕಂದ್ರೆ ಏನತ್ತಾರ ಇಡ್ಲಿ ಆಗ್ಬಿಡ್ತೀವಿ ನಾವು ಇಲ್ಲಿದ್ದೀವಿ ಅಂದ್ರೆ. ಇನ್ನು ಅದರ ಮುಂದೆ ಆದ್ರಿ ಸೊ ಮೋಸ್ಟ್ ಫೇಮಸ್ ಯಾವುದಂದ್ರೆ ತಾಜ್ ಹೋಟೆಲ್. ಇದನ್ನು ರತನ್ ಟಾಟಾ ಅದರಲ್ರಿ, ಅವರ ಫಾದರ್ ಕಟ್ಸಿದಂತ್ರಿ. ರತನ್ ಟಾಟಾ ಅವರ ತಂದೆ ಆದಂಥ ಜಮ್ಸೆಡ್ಜಿ ಟಾಟಾ ಅವರು ಇದನ್ನು ಕಟ್ಸಿದಾರಂತ್ರಿ. ಇದ್ರದ್ದು ಒಂದು ಕಥೆನೇ ಭಾಳ ಅದ್ಭುತವಾಗ್ಯದ್ರಿ. ಹಂಗಂದ್ರೆ ಈ ದೇಶಭಕ್ತಿಯನ್ನ ಎತ್ತಿ ಹಿಡಿದಂಥ ಒಬ್ಬರು ಮಹಾನ್ ಇದನ್ನ ಕಟ್ಸಿದ್ದಾರೆ. ಹೆಂಗಂದ್ರ ಅವ್ರು ಒಂದ್ ಸರ್ತಿ ಯುರೋಪ್ ಸುತ್ತಾಡ್ಲಕ್ಕಂತ ಹೋಗಿರ್ತಾರ್ರಿ. ಅಲ್ಲಿ ಒಂದು ಹೋಟೆಲ್ಗೆ ಹೋಗಿರ್ತಾರಂತ್ರಿ. ನಾಯಿಗಳಿಗೆ ಮತ್ತು ಇಂಡಿಯನ್ಸಿಗೆ ಒಳಗ ಅಲೋ ಇಲ್ಲ ಅಂತ ಹೇಳೋಣ. ಅವಾಗ ನಮ್ಮ ದೇಶದಲ್ಲಿ ಹಂಗಿರ್ಬೇಕಪ್ಪ ಅಂತಂದ್ರೆ ಇಡೀ ಜಗತ್ತಿನ ಜನ ಬಂದ್ರು ಇದೇ ಹೋಟೆಲ್ದಾಗ ಉಳ್ಕೋಬೇಕಂತ ಅಂತ 5 ಸ್ಟಾರ್ ಹೋಟೆಲ್ ಅನ್ನ ನಿರ್ಮಾಣ ಮಾಡ್ತಾರಂತ್ರಿ. ಸೊ ಅದೇ ತಾಜ್ ಹೋಟೆಲ್ ನೋಡ್ರಿ ಇದು. ಇದರದ್ದು ಒಂದು ಸಪ್ರೇಟ್ ವಿಡಿಯೋ ಬರ್ತದ್ರಿ, ಯಾಕಂದ್ರೆ ಇದ್ರದ್ದು ಸ್ಟೋರಿ ಒಂದು ಸ್ವಲ್ಪ ಸ್ಟೋರಿ ಟೆಲ್ಲಿಂಗ್ ಪವರ್ಫುಲ್ ಆಗಿರ್ಬೇಕಲ್ರಿ. ಸೊ ಮುಂಬೈ ಸುತ್ತಾಡೋಣ, ಈಗ ಮುಂದೆ ಹೋಗೋಣ. ಜೀವಿಗಳೇ ತಿನ್ನಂಬರ್ರಿ, ಅದೆಲ್ಲ ನೋಡ್ಕೊತು ನಾವು ಈಗ ನಮ್ಮ ಜೀವಿಗಳು ಸಿಕ್ಕರ್ರಿ, ಅವ್ರ ಜೋಡಿ ತಿನ್ಕೋತ ಕೂತೇವೆ. ಜೀವಿಗಳೇ ಇಲ್ಲಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಸಮಸ್ಯೆ ಅದ್ರಿ. ನೋಡ್ಬೋದು ಈಗ ಅಲ್ಲಿ ಹೋಗ್ಬೇಕು ನಾವು. ಅಲ್ಲಿದಿಂದ ಒಂದು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ದೂರ ಟ್ರಾಫಿಕ್. ಇದು ಟ್ರಾಫಿಕ್ ಅಂತ ನೋಡ್ರಿ, ಪಾರ್ಕಿಂಗ್. ಯಾವ ಬೀಚ್ ರೀ ಇದು? ಇದಕ್ಕೆ ಬೀಚ್ ಯಾವ ಹೆಸರು? ಇಲ್ಲಿ ನೋಡ್ರಿ, ಇಲ್ಲಿ ಬೀಚ್ ಒಳಗೆ ಹೋಗ್ಬೇಕಂದ್ರಿ ಅಲ್ಲೆಲ್ಲ ಗಟ್ರ ನೀರು ಮಿಕ್ಸ್ ಆಗತ್ತೆ, ಎಲ್ಲ ಫಾಲ್ಸ್. ಯಪ್ಪ, ದಿಸ್ ಈಸ್ ಮುಂಬೈ ಮೈರನ್ ಡ್ರೈವ್ ಬೀಚ್. ಕಲಬುರ್ಗಿ ಮಂದಿ, ಥ್ಯಾಂಕ್ ಯು. 2 ದಿನ ನಿಮ್ಮ ಜೋಡಿ ಇದ್ದೆ, ಭಾಳ ಖುಷಿ ಆಯ್ತು. ಸಿಗೋಣ ಮತ್ತೆ. ನಮ್ಮ ಅಂಬಾರಿ ಬಿಟ್ಟು ನಾವ್ ಇವತ್ತು ಟ್ರಕ್ದಾಗ ಜರ್ನಿ ಮಾಡಾಕತ್ತೀವಿ. ಫುಲ್ ವಿಡಿಯೋ ನೋಡ್ರಿ, ಗೊತ್ತಾಗ್ತದ ನಾ ಎದ್ರಾಗ ಜರ್ನಿ ಮಾಡಾಕತ್ತೀನಿ ಅಂತ. ಸೊ ಈಗ ನಾನು ಟ್ರಕ್ದಾಗ ಏನೇನದ ನೋಡೋಣ ಬರ್ರಿ. ನಮ್ಮ ಅಂಬಾರಿನ ಆಲ್ ಹೆಚ್ಚವ್ರಿ. ಹಿಂಗ ಡ್ರೈವರ್ಸ್ ಹೋಗ್ತಿರ್ತಾರಲ್ಲ, ಅವರು ಟ್ರಕ್ದಾಗ ಮುಕ್ಕೋತಾರೆ, ರೂಮ್ ಮಾಡಿ ಮುಕ್ಕೋತಾರ ಅಂತ. ನಾನು ಭಾಳ ದಿನ ನಾನು ನೋಡೇ ಇರ್ಲಿಲ್ಲ ಒಳಗ. ಅಂದ್ರೆ ನನಗೇನ್ ಕೆಲಸ ಇರ್ತದ್ರಿ ಅದ್ರೊಳಗ. ಸೊ ಈಗ ನೋಡಿದೆ ಅವ್ರದ್ದು ಹೆಂಗಿರ್ತದ ನೋಡ್ರಿ, ಫುಲ್ ಲಕ್ಸುರಿಯಸ್ ರೂಮ್. ಇವೆಲ್ಲ ನೀವೇ ರೆಡಿ ಮಾಡ್ಕೋತೀರಿ? ಹಾ ನೋಡ್ರಿ, ಆ ಮನೆಯವ್ರೆ ಹೆಂಗ್ ಇಟ್ಕೋತಾರ, ಇಲ್ಲಿ ಯಾರಿಗೂ ಗೊತ್ತ್ರಿ. ಇದು ನೋಡ್ರಿ ಹೆಂಗ್ ಇಟ್ಕೋತಾರ. ಇದಾಗ್ಬಿಟ್ಟೇನ್ರಿ ನಾನು. ಏನಯ್ಯ ಕರ್ಸಯ್ಯ, ನಾವು ಏನೋ ಹುಲಿಗಳ ಸಾಕಿದ್ದೀನಿ. ಎಲ್ಲಾ ಅಡ್ಗಿನ ಇಲ್ಲೇ ಮಾಡ್ಕೋತೀರಿ? ಅದ ನೋಡ್ರಿ ಸಾಮಾನ್ಯ, ನೋಡ್ಬೋದು ಗ್ಯಾಸ್. ಇದು ಹೆಂಗ ನೀವೇ? ಹಾ, ಎಲ್ಲ ನೀವೇ ಮಾಡ್ಕೊಂಡ್ರಿ? ಅದು ಮಸ್ತ್ ನೋಡ್ರಿ. ಹಾ, ಸ್ವಂತ ಅದ್ರಿ? ನಮ್ ಬಿಜಾಪುರ ಅಲ್ರಿ ನಮ್ದು? ಯಾವ್ರಿ? ಡಮ್ನಾಳ್. ವಾವ್ ಗಾಯ್ಸ್, ನೋಡ್ಬೋದು ಹೆಂಗದಂತ.
ಗೊಂಬೆಗಳು ಟೆಡ್ಡಿ ಪ್ರಿಯರ್ ಯಾರದ್ರಿ ಆ ಕಡೆ ಮ್ಯಾಲೆ ಏನ್ ದೇವ್ರ ಅದಾನೇನ್ರಿ ಹಾ ದೇವ್ರ ಮುಂದ ಅದಾವ ನೋಡ್ರಿ ಶಿವಪ್ಪ ಮಸ್ತ್ ಅದ್ರಿ CC ಕ್ಯಾಮ್ರಾನು ಅದ್ರಿ ಹಿಂದಿಂದ ಕಾಣ್ತದ್ರಿ ಹಿಂದಿಂದ ಸೈಡ್ ಅಂದ್ರೆ ಯಾರ್ ತಪ್ಪ ಯಾರ್ದು ಇದು ಅಂತ ಗೊತ್ತಾಗ್ಬಿಡುತ್ತೆ ಏನ್ ನೀವೇ ಮಾಡ್ಕೊಂಡ್ರೇನ್ರಿ ಅದ ಹಾ ಎಷ್ಟ್ ಖರ್ಚಾಗಿರ್ಬೇಕ್ರಿ ಇಟ್ ಮಾಡಕ್ ಟೋಟಲ್ 6 ಲಕ್ಷ ಬರೀ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಟೋಟಲ್ ಗಾಡಿಗೆ ಟೋಟಲ್ ಗಾಡಿಗೆ ಎಷ್ಟು ಹೋಗಿರ್ಬೇಕ್ರಿ ಟೋಟಲ್ ನಂದು ಎಲ್ಲ ಸೇರಿಸಿ ಗಾಡಿಗೆ ರೋಡಿಗೆ ಬರ್ಬೇಕಂದ್ರೆ 62 ಲಕ್ಷ ಈಗ ಎಷ್ಟು ಗಳಿಸಿದ್ರಿ ಆಯ್ತು ಗಳಿಸೋದೇನೇ ಇಲ್ರಿ ಕಂತು ಹೋದ್ರೆ ಸಾಕು ಈಗ 2 ವರ್ಷ ಆಯ್ತು ಇನ್ನ 3 ವರ್ಷ ಹಾ ಸ್ಟಾರ್ಟಿಂಗ್ ಎಷ್ಟು ಕಟ್ಟಿದ್ರಿ ಸ್ಟಾರ್ಟಿಂಗ್ ಏನು ಕಟ್ಟಿದ್ರಿ ಡೌನ್ ಪೇಮೆಂಟ್ 0 ತಂದಿದ್ರೆ 5 ದಿನ ಬಾಡಿಗೆ ಕಟ್ಟಿದ್ರಿ 7 ಲಕ್ಷ ಬಟ್ ಮಸ್ತ್ ಮಾಡ್ರಿ ಅಂಡ್ ನಾನು ಎಲ್ಲಾ ಟ್ರಕ್ಗಳು ಹಿಂಗೆ ನೀವೇ ಹಿಂಗ್ ಮಾಡ್ಕೊಂಡ್ರಿ ಅವ್ರವ್ರ ಇಷ್ಟ ಇರುತ್ತೆ ಹಾ ಅಂದ್ರೆ ನಾ ಫಸ್ಟ್ ಟೈಮ್ ನೋಡಾಕತ್ತಿ ನನ್ಗೆ ಗೊತ್ತಿಲ್ರಿ ಟ್ರಕ್ ಒಳಗಿಂದು ಅದಕ್ಕೆ ಕೇಳ್ದೆ ಅವ್ರವ್ರ ಇಷ್ಟ ಇರುತ್ತೆ ಹಾ ಅಂಡ್ ನಿಮ್ದು ಯಾವ್ದೋ ವಿಡಿಯೋ ವೈರಲ್ ಆಗ್ಯದಲ್ರಿ ಒಂದು 2 ವೈರಲ್ ಆಗೈತೆ RTOಗೆ ಅವಾಜ್ ಹಾಕ್ಯಾರ್ರಿ ಅಣ್ಣ ಬಟ್ ಏನ್ ನಿಯತ್ತಾಗಿದ್ರೆ ಯಾರು ಏನು ಮಾಡಕ್ ಹಾಕಿಲ್ರಿ ಬೈದಿದ್ದ ಅವನು ಹಾ ಭಯನ್ನ ಹೌದೌದು ಬೈಯೋದ್ ಯಾಕ್ರಿ ಅವ್ರ ಡ್ಯೂಟಿ ಏನದ ನಿಯತ್ತಾಗಿ ಮಾಡಿದ್ರೆ ನಾವು ಫೈನ್ ಕಟ್ತೀವಲ್ಲ ಭಯನ ಮತ್ತೆ ಏನ್ ಮಾಡ್ಬೇಕು ಹಾ ಈಗ ಪವರ್ ಆಫ್ ಸೋಷಿಯಲ್ ಮೀಡಿಯಾ ಹೆಂಗಂದ್ರ ಇದನ್ನ ನಾವು ತಡೆಗಟ್ಕೋಬಹುದು ಅಂದ್ರ ನಾವ್ ಎಷ್ಟು ಮುಚ್ಕೊಂಡ್ ಕುಂಡಿರ್ತೀವಿ ಅಷ್ಟೇ ಭ್ರಷ್ಟಾಚಾರ ಆಗ್ತದ ಅಷ್ಟೇ ನಮ್ ಮೇಲೆ ದಬ್ಬಾಳಿಕೆ ಆಗ್ತದ ಎಲ್ಲಿ ತನ ನಾವು ಧ್ವನಿ ಎತ್ತದಿಲ್ಲ ಅಲ್ಲಿ ತನ ಅದು ಆಗುದ ಸೊ ಧ್ವನಿ ಎತ್ತಬೇಕ್ರಿ ಪ್ರತಿಯೊಬ್ರು ಏನದ ಈಗ ಸೋಷಿಯಲ್ ಮೀಡಿಯಾ ಅದರಿಂದ ಯೂಸ್ ತಗೋಬೇಕಲ್ಲ ಎಲ್ರು ಸೊ ಅಣ್ಣ ಅದೇ ಮಾಡ್ಯಾರ್ರಿ ಅದು ಎಷ್ಟು ವೈರಲ್ ಆಗ್ಯದ ಅಂದ್ರೆ ಸುಮಾರು 40 ಲಕ್ಷಕ್ಕಿಂತ ಹೆಚ್ಚು ಹೋಗ್ಯದ್ರಿ 4 ಮಿಲಿಯನ್ಕಿಂತ ಹೆಚ್ಚು ಹೋಗ್ಯದ ಖುಷಿ ಐತ್ರಿ ಅಂದ್ರ ಇವ್ರು ಅಷ್ಟು ಧೈರ್ಯ ಮೆಚ್ಚಬೇಕಲ್ರಿ ರೋಡಿನ ಮೇಲೆ ಒಬ್ರೇ ಹೋಗ್ತಿರ್ತಾರ ಅಂಡ್ ನಮ್ ಲೋಕಲ್ ಪೊಲೀಸ್ ಹೆಂಗ್ ಮಾಡ್ಯಾರಂತ್ರಿ ಅವ್ರು ನಮ್ ಬಿಜಾಪುರದ ಎಲ್ರು ಹಂಗಿರಲ್ರಿ ಬಟ್ ಕೆಲವೊಬ್ರು ಇರ್ತಾರ್ರಿ ಆ ತರ ಮಾಡ್ಬಾರ್ದ್ರಿ ನಿಯತ್ತಾಗಿದ್ರೆ ಎಲ್ಲ ಆಗ್ತದ ಸೊ ಡ್ರೈವರ್ಸ್ಗಳದ್ದು ಹಣೆ ಬಾರ ಅವ್ರದ್ದು ಕಂತು ಕಟ್ಟಬೇಕು ತಿಂಗಳ EMI ಇರ್ತದ ಇವೆಲ್ಲ ನೋಡ್ಕೊಂಡ್ ಹೋಗ್ಬೇಕು ಹಂಗೆ ರೋಡ್ ಮೇಲೆ ಒಬ್ರೊಬ್ರೆ ಇರ್ತಿರ್ತಾರ ಅವ್ರು ಅವಾಜ್ ಹಾಕ್ತಿರ್ತಾರಲ್ರಿ ಹಾ 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 ರಾಡ್ ತೊಳತಾರಪ್ಪ ಹೊಡ್ಲಿಕ್ಕೆ ನಾನು ಅದೇ ಅಂದೆ ಅಜಾಬಾದೆ ನಾನು ಆತರ ಮಾಡೋದು ಸರಿ ಅಲ್ರಿ ಯಾಕಂದ್ರೆ ರೋಡಿನ ಮೇಲೆ ಒಬ್ರೆ ಒಂಟೆ ಜೀವ ಹೊಂಟಿರ್ತದ ಪಾಪ ಅವ್ರಿಗೆಲ್ಲಾ ಮನಿ ಮಕ್ಳು ಎಲ್ಲಾ ಬಿಟ್ಟು ಅವ್ರ ರೋಡೇ ನನ್ನ ಮಡದಿ ನನ್ನ ಎಲ್ಲಾ ಅನ್ಕೊಂಡ್ ಹೊಂಟಿರ್ತಾರ ನಮ್ದೆಲ್ಲ ಕರೆಕ್ಟ್ ಇದ್ರು ಫೈನ್ ಆಗ್ತದೆ ಹಾ ಹಂಗೆ ರೀ ಅದು ಸಿಸ್ಟಮ್ ಮೇಲ ಏನ್ ಹೇಳಲ್ರಿ ನಾ ಮಸ್ತ್ ಅದ್ರಿಪ್ಪ ನನಗ್ರೆ ಬಾಳ ಇಷ್ಟ ಆಯ್ತ್ರಿ ಇದೇನ್ರಿ ಇದು ಉದಿನ ಕಡೆ ಹಾಕ್ಸೋದು ಹಾ ಇದು ಟಿವಿ ಈಗ ಇದ್ರದ್ದು ನೈಟ್ ಮಕ್ಕೋತಿರ್ಲ ಫ್ಯಾನ್ ಚಾಲೂನೇ ಇರ್ತದೆ ಮತ್ತ ಕರೆಂಟ್ ಹೆಂಗ್ರಿ ಏನು ಪ್ರಾಬ್ಲಮ್ ಕೂಲರ್ ಕೊಂಡಿಸ್ತದ AC ಕೊಂಡಿಸ್ತಾರ ಅಂತಾರಲ್ರಿ ಒಬ್ಬ ಏನ್ ಲಕ್ಸರಿಯಸ್ ಅದ್ರಿಪ್ಪ ನಿಮ್ದು ಜೀವನ ನಾನು ಟ್ರಕ್ ತಗೋತೀನಿ ರೀ ಆದ್ರೆ 62 ಲಕ್ಷ ಇಲ್ಲ ನನ್ನ ಬಲ್ಲಿ ಕಷ್ಟ ಆದ್ರಿ ಯಾತ್ರೆ ಮುಗಿಸ್ರಿ ಸಿಗೋಣ ಸೊ ರಾಧೆ ಗೈಸ್ ನಾನು ಇದೇ ನೋಡಾಕಂತ ನಮ್ಮ ಅಂಬಾರಿ ಅಲ್ಲಿ ಹಚ್ಚಿನ ಬಂದಿದ್ದೆ ಅಂಬಾರಿ ನೋಡಿ ಭಾರಿ ಖುಷಿ ಐತ್ರಿ ನಿಮ್ ಅಂಬಾರಿ ನೋಡಿ ಬಾಳ ಖುಷಿ ಐತ್ರಿ ನಾ ಅದಕ್ಕೆ ಬಂದೇನ್ರಿ ಅಲ್ಲಿ ನೋಡಾಕಂತ ನಾನ್ ನೋಡೇ ಇಲ್ರಿ ಒಟ್ಟ ಇಲ್ಲಿ ತನ ಹಾ ಗೈಸ್ ಜರ್ನಿಯನ್ನ ಕಂಟಿನ್ಯೂ ಮಾಡೋಣ ಮುಂಬೈದಿಂದ ಹೊಂಟಿದ್ದೆವು ಒಂದ್ ಸ್ವಲ್ಪ ಮೂಡ ಸ್ವಿಂಗ್ಸ್ ಆಗಾಕತ್ತಿದ್ದು ಇನ್ಸ್ಟಾಗ್ರಾಮ್ದಾಗ ಇನ್ನೂ ವಿಡಿಯೋ ಹಾಕಿಲ್ಲ ನಾನು ಸೊ ಇದು ಯೂಟ್ಯೂಬ್ದಾಗ ಇರ್ತದೆ ನೋಡೋಣ ಒಂದಿಷ್ಟು ದಿನ ಮೌನಿ ಆಗ್ಬೇಕಲ್ಲ ಅದು ಆ ಅಂಬಾರಿ ಬಿಟ್ಟು ನಮ್ಮ ಅಂಬಾರಿ ಬಲ್ಲಿ ಈಗ ಹೊಂಟಿವಿ ನಮ್ಮ ಅಂಬಾರಿ ತಗೊಂಡ್ ಹೊಂಟಿವಿ ಅಂಡ್ ಹೋಗೋಣ ಸಿಗೋಣ್ರಿ ನಮ್ಮ ಬಿಜಾಪುರ ಮಂದಿ ಜೈ ಶ್ರೀರಾಮ್ त्र्यंबकेश्वर दर्शन ಮಾಡಕ್ ಹೊಂಟಿವ್ರಿ ಈಗ ये ग्लोबल कॉम्प्लेक्स अभी त्र्यंबकेश्वर कितना किलोमीटर इधर से तो दिखा रहा है 124 किलोमीटर यहाँ से 3-4 किलोमीटर आप आगे जाएंगे वहाँ पे आपको पड़गा मिलेगा हाँ पड़गा टोल टैक्स है हाँ। वहाँ से फिर आप सीधा जाएंगे तो वहाँ से लगभग आपको 100 किलोमीटर के आसपास पड़ेगा अच्छा ಈಗ ನಾವು ಹೊಂಟಿರೋದ ತ್ರ್ಯಂಬಕೇಶ್ವರ
ಸೊ ಫೈನಲಿ ನಮ್ದು ಜೀವಗಳೇ ಫಸ್ಟ್ ತ್ರ್ಯಂಬಕೇಶ್ವರ ಜ್ಯೋತಿರ್ಲಿಂಗ ನಾವು ದರ್ಶನ ಮಾಡ್ತೀವಿ ರೀ. ಫಸ್ಟ್ ಜ್ಯೋತಿರ್ಲಿಂಗ ಭಾಳ ಖುಷಿ ಆಗತ್ತದ ರೀ ನೋಡ್ಬೋದು.